ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಗಾಂಧಿನಗರದ ನಟರು ನಿರ್ಮಾಪಕರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಫಾರಿನ್ ಸಿಗರೆಟ್ ಅಂತ ಸೇದ್ತಾ ಇದ್ರೆ ನಿಮ್ಮ ಹೆಲ್ತೇ ನಿಮಗೆ ಕೈ ಕೊಡುತ್ತೆ. ಯಾಕಂದ್ರೆ ಗಾಂಧಿನಗರದಲ್ಲಿ ನಕಲಿ ಫಾರಿನ್ ಸಿಗರೆಟ್ ತಯಾರಾಗ್ತಾ ಇತ್ತು. ಜಿನ್ನಾಗರಮ್ಮ ದೇವಿ ದೇವಸ್ಥಾನದ ಮೇಲೆಯೇ ಈ ಸೋ ಕಾಲ್ಡ್ ಫಾರಿನ್ ಸಿಗರೆಟ್ಗಳು ತಯಾರಿ ಆಗ್ತಾ ಇತ್ತು. ಪಾಪ ಸಿನಿಮಾ ಮಂದಿ ಇದು ಫಾರಿನ್ ಸಿಗರೆಟ್ ಅಂತ ಹೇಳಿ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ರು. ಸೊ ಈಗ ಈ ಸಿಗರೇಟನ್ನು ಅಂದರೆ ಫೇಕ್ ಸಿಗರೇಟನ್ನು ತಯಾರು ಮಾಡ್ತಾ ಇದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಜೊತೆಗೆ 30ರಿಂದ 40 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಸಿಗರೆಟ್ಗಳನ್ನು, ನಕಲಿ ಸಿಗರೆಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಫಾರಿನ್ ಸಿಗರೆಟ್ಗಳು ಅಂತ ಹೇಳಿ ಸೆಲೆಬ್ರಿಟಿಗಳಿಗೆ ಒಂದು ಫ್ಯಾಷನ್ ಇದೆ. ಇಂಡಿಯನ್ ಬ್ರ್ಯಾಂಡ್ ಬೇಡ, ಫಾರಿನ್ ಸಿಗರೆಟೇ ಬೇಕು ಅಂತ. ಸೊ ಅವ್ರೇನು ಮಾಡೋರು, ಈ ಡೀಲರ್ಗಳ ಮುಖಾಂತರ ಫಾರಿನ್ ಸಿಗರೆಟ್ ಅಂತ ಹೇಳಿ ಅದನ್ನು ತರಿಸ್ಕೊಳ್ಳೋರು. ಆದರೆ ಡೀಲರ್ಗಳು ಫಾರಿನ್ ಸಿಗರೆಟೇ ತಂದು ಕೊಡ್ತಾ ಇದ್ರಾ, ಅಥವಾ ಫಾರಿನ್ ಸಿಗರೆಟ್ ಹೆಸರಿನಲ್ಲಿ ಅಲ್ಲೇ ಗಾಂಧಿನಗರದಲ್ಲಿ ಒಂದು ದೇವಸ್ಥಾನದ ಮೇಲೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದಂತಹ ಸಿಗರೆಟನ್ನು ತಂದು ಕೊಡ್ತಾ ಇದ್ರಾ ಗೊತ್ತಿಲ್ಲ. ಬಟ್ ಈಗ ಜಿನ್ನಾಗರಮ್ಮ ದೇವಸ್ಥಾನದ ಮೇಲೇ ಪ್ರೊಡ್ಯೂಸರ್ಗಳು, ಆ್ಯಕ್ಟರ್ಗಳು ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಂಡಂಥ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ಈ ಫಾರಿನ್ ಸಿಗರೆಟ್ ಅಂತ ಸೇರ್ತಾ ಇದ್ರಲ್ಲ, ಆ ಸಿಗರೆಟ್ ಆ ದೇವಸ್ಥಾನದ ಮೇಲ್ಗಡೆನೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದದ್ದು ಈಗ ಪೊಲೀಸರ ದಾಳಿಯ ವೇಳೆ ಬಯಲಾಗಿದೆ. ಆ್ಯಂಡ್ ಈಗ ಸುಮಾರು 30ರಿಂದ 40 ಲಕ್ಷ ರೂಪಾಯಿ ಮೌಲ್ಯದ ಫೇಕ್ ಸಿಗರೆಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆ ಬಾಕ್ಸ್ಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದನ್ನು ಮುಗಿಬಿದ್ದು ಸೆಲೆಬ್ರಿಟಿಗಳು ಅಂದರೆ ನಿರ್ಮಾಪಕರಾಗಿರ್ಬೋದು, ನಟರಾಗಿರ್ಬೋದು, ನಟಿಯರಾಗಿರಬಹುದು, ಅವರೆಲ್ಲರೂ ಕೂಡ ಮುಗಿಬಿದ್ದು ಪರ್ಚೇಸ್ ಮಾಡ್ತಾಯಿದ್ರು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರೈ. ಅಂಕಿತಾ, ಈಗ ಇಂಡಿಯನ್ ಬ್ರ್ಯಾಂಡ್ಗಳ ಫೇಕ್ ಸಿಗರೆಟ್ಗಳನ್ನು ನೋಡಿದ್ದೀವಿ, ಬಟ್ ಫಾರಿನ್ ಬ್ರ್ಯಾಂಡ್ಗಳಿಗೂ ಫೇಕ್ ಸಿಗರೆಟ್ ಬಂತಲ್ಲ ಅನ್ನುವಂಥ ಒಂದು ಸುದ್ದಿನೇ ಶಾಕಿಂಗ್. ಅದರ ಜೊತೆಗೆ ಸೆಲೆಬ್ರಿಟಿಗಳು ಈ ಒಂದು ಸಿಗರೆಟ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಬಟ್ ಈಗ ಅವ್ರಿಗೂ ಎಲ್ಲೋ ಒಂದು ಕಡೆ ನಾವೆಲ್ಲೋ ಫಾರಿನ್ ಹೆಸರಲ್ಲಿ ಲೋಕಲ್ ಸಿಗರೆಟ್ ಸೇದಿದ್ವಾ ಅಂತ ಅನ್ಸಿದ್ರು ಕೂಡ ಅದು ಆಶ್ಚರ್ಯ ಇಲ್ಲ. ಖಂಡಿತವಾಗ್ಲೂ ರಾಹುಲ್, ಗಾಂಧಿನಗರದಲ್ಲಿ ಸದ್ಯಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿರುವಂತದ್ದು. ಯಾಕಂದ್ರೆ ಗಾಂಧಿನಗರದ ಜಿನ್ನಗಾರಮ್ಮನ ದೇವಿ ದೇವಸ್ಥಾನ ಏನಿದೆ ಅದರ ಮೇಲೆಯೇ ಈ ಒಂದು ಅಕ್ರಮ ನಡೀತಾ ಇತ್ತು ಅನ್ನೋದು ಪೊಲೀಸರಿಗೆ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣ ಪೊಲೀಸರು ತಮ್ಮ ತಂಡದೊಂದಿಗೆ ದಾಳಿಯನ್ನ ಮಾಡಿ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆಯ ನಕಲಿ ಸಿಗರೇಟ್ ಅನ್ನ ಪತ್ತೆ ಹಚ್ಚಿರುವಂತದ್ದು. ಅಂದ್ರೆ ನೀವು ಹೇಳಿದ ಹಾಗೆ ಸಾಮಾನ್ಯವಾಗಿ ನಕಲಿ ಸಿಗರೇಟ್ ತಯಾರು ಮಾಡೋದು ಅಥವಾ ನಕಲಿ ಸಿಗರೇಟ್ ಪತ್ತೆ ಆಗೋದನ್ನ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ ಕನಕನ ಕಿಂಡಿಯನ್ನ ಕೂಡ ಮೀರಿಸುವ ರೀತಿಯಾಗಿದೆ ಈ ಒಂದು ನಕಲಿ ಸಿಗರೇಟ್ ತಯಾರು ಮಾಡುವಂತಹ ಒಂದು ಸೀಕ್ರೆಟ್ ರೂಮ್ ಅಂತ ಹೇಳಿ ಬ್ರಾಂಡೆಡ್ ಕಂಪನಿ ಅಂದ್ರೆ ಫಾರಿನ್ ಕಂಪನಿಯ ಲೇಬಲ್ಗಳನ್ನ ಹಾಕಿಸ್ಕೊಂಡು ಅಲ್ಲಿ ಸರೌಂಡಿಂಗ್ ಅಲ್ಲಿ ಗಾಂಧಿನಗರದಲ್ಲಿರುವಂತಹ ಪ್ರೊಡ್ಯೂಸರು, ಡೈರೆಕ್ಟರ್ಗಳು ಅವರಿಗೆ ಈ ರೀತಿಯಾಗಿ ಸಿಗರೇಟ್ ಅನ್ನ ಸಪ್ಲೈ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಅವರು ಸಿಗರೇಟ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರು ಅನ್ನೋದು ಈಗಾಗಲೇ ಒಂದಷ್ಟು ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದಾಗ ಗೊತ್ತಾಗಿರುವಂತದ್ದು ಕಂಪ್ಲೀಟ್ ಎಲ್ಲವೂ ಕೂಡ ಫೇಕ್, ಅಂದ್ರೆ ಜನರನ್ನ ನಂಬಿಸಿ ಮೋಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇದು ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಸದ್ಯಕ್ಕೆ ದಾಳಿ ಮಾಡಿ ಸುಮಾರು 30ರಿಂದ 40 ಲಕ್ಷ ಮೌಲ್ಯದ ಮಾಲ್ಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಜೊತೆಗೆ ಎಲ್ಲಿಂದ ಪ್ರಾಡಕ್ಟ್ ಗಳನ್ನ ತರಿಸ್ಕೊಳ್ತಾ ಇದ್ರು, ಇದ್ರ ಬಗ್ಗೆ ಎಲ್ಲ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.